ನನ್ನ ಹುಡುಗ ನನ್ನ ಕೈಗೆ ಸಿಗಲಿ, ಅವಾಗ ಇರೋದು ನಿಮಗೆಲ್ಲ ಅಂದಳು. ನಿಧಾನಕ್ಕೆ ಸಿಗಲಿ, ಅಲ್ಲಿಯವರೆಗೂ ಆ ಪಾಪದ ಪ್ರಾಣಿ ಆರಾಮಾಗಿ ಇರಲಿ ಅಂದ ವಿರಾಟ್. ನಿಂಗೆ ನಿನ್ನ ಹುಡುಗ ಸಿಕ್ಕಾಗ ನಮಗೂ ಪರಿಚಯ ಮಾಡಿಸಿಕೊಡು ಅಂತ ಅಂದಳು ಇಬ್ಬನಿ ನಗುತ್ತಾ. ನಿಮಗೆ ಯಾರ ಮೇಲೆ ಆದರೂ ದ್ವೇಷ ಇದ್ರೆ, ಕೋಪ ಇದ್ರೆ ಇವಳ ಕೈಯಿಂದ ಅಡುಗೆ ಮಾಡಿಸಿಕೊಂಡು ತಗೊಂಡು ಹೋಗಿ ಕೊಡಿ. ಮತ್ತೆ ನಿಮ್ಮ ತಂಟೆಗೆ ಬರಲ್ಲ ಅಲ್ಲ, ಅವರೇ ಇರಲ್ಲ. ಅದನ್ನು ನೋಡುತ್ತಿದ್ದ ಹಾಗೆ ಅವರ ಗತಿ ಕೇಳ್ಕತಂ ನಾಟಕ್ ಬಂದ್ ಆಗೋಗುತ್ತೆ ಅಂದ ಕಾರ್ತಿ ಮಾತಿಗೆ ಎಲ್ಲರೂ ನಗುತ್ತಿದ್ದರು. ಚಿರುಗೆ ನಗುವಿನಿಂದ ನೆತ್ತಿಗೆ ಹತ್ತಲು ಅವನ ಮುಂದೆ ನೀರಿನ ಲೋಟ ಹಿಡಿದಳು ಇಬ್ಬನಿ. ಅವನು ನೀರು ಕುಡಿದು ಥ್ಯಾಂಕ್ಸ್ ಅಂದ ಅವಳನ್ನು ನೋಡಿ. ಅವಳು ಪರವಾಗಿಲ್ಲ ಅಂದಳು ಅವನ ಮಾತಿನ ಮಧ್ಯೆ ಊಟ ನಿಧಾನಕ್ಕೆ ಸಾಗುತ್ತಿತ್ತು. ಅವರೆಲ್ಲರ ನಗು ಮಾತು ಇವರಿಬ್ಬರಿಗೆ ತುಂಬ ಖುಷಿ ಕೊಟ್ಟಿತ್ತು. ಚಿರುಗೆ ಹೊರಗಡೆ ಎಷ್ಟು ಫ್ರೆಂಡ್ಸ್ ಇದ್ದರೂ, ಮನೆಯಲ್ಲಿ ಅಮ್ಮನ ಜೊತೆ ಎಷ್ಟೇ ಸಂತೋಷದಿಂದ ಇದ್ದರೂ ಅವನಿಗೆ ಒಂಟಿ ಭಾವದ ಅನುಭವ ಆಗಿತ್ತು. ಇನ್ನು ವಿರಾಟ್, ಅವನು ಹೊರಗಡೆ ಎಷ್ಟೇ ಅಡ್ಡಾಡಿದ್ದರೂ, ಮನೆಯಲ್ಲಿ ಎಷ್ಟು ಶ್ರೀಮಂತಿಕೆ ಇದ್ದರೂ, ಹೊರ ಹುಟ್ಟಿದವರ ಒಡನಾಟ ಇಲ್ಲದೆ ಒಬ್ಬನೇ ಬೆಳೆದವನಿಗೆ ಒಂಟಿತನದ ಅನುಭವ ಸರಿಯಾಗಿದೆ. ಆದರೆ ಇಂದು ಇವರ ಜೊತೆ ಕಳೆದ ಸಮಯ ಅವರಿಗೆ ಅದರ ಬೆಲೆ ತಿಳಿಸಿತ್ತು. ನಾವು ಹಾಗೆ ಇರಬೇಕು ಎಂಬ ಆಸೆ ಆಗುತ್ತಿತ್ತು ಇಬ್ಬರಿಗೂ. ಆದರೆ ಅವರ ಮಧ್ಯೆ ಇದ್ದ ಹೊಸತನದ ಭಾವ ಅವರನ್ನು ಕೊಂಚ ದೂರ ಸೇರಿಸಿತ್ತು. ವಿರಾಟ್ನ ಫೋನ್ ರಿಂಗಣಿಸಲು 1 ನಿಮಿಷ ಅಂದು ಮೇಲೆದ್ದ ವಿರಾಟ್. ಊಟ ಮಾಡುವಾಗ ಮಧ್ಯ ಎದ್ದೇಳಬಾರದು, ಇಲ್ಲೇ ಕುತ್ಕೊಂಡು ಮಾತಾಡು ಅಂದ ಚಿರು. ಅವನ ಮಾತಿಗೆ ಏನೊಂದು ಹೇಳದೆ ವಾಪಸ್ ಕುಳಿತ ವಿರಾಟ್. ಅವರಿಬ್ಬರನ್ನು ಅಚ್ಚರಿಯಿಂದ ನೋಡುತ್ತಿದ್ದರು ಎಲ್ಲ. ಫೋನ್ ರಿಸೀವ್ ಮಾಡಿ ಹೇಳಿ ಡ್ಯಾಡ್ ಅಂದ. ಮದುವೆ ಆಯ್ತಾ ವಿರಾಟ್? ಎಷ್ಟೊತ್ತಾಗುತ್ತೆ ಬರೋಕೆ? ಆಯಿತು ಡ್ಯಾಡ್, ಇನ್ನು ಸ್ವಲ್ಪ ಹೊತ್ತು ಬರ್ತೀವಿ. ಯಾಕೆ? ತಾತ ಏನು ಮಾತಾಡಬೇಕು ಅಂದರು. ಸುಜಾತ ಮನೆಗೆ ಬಂದಿದ್ದಾಳೆ. ಚಿರುಗೂ ಇಲ್ಲಿಗೆ ಬರೋಕೆ ಫೋನ್ ಮಾಡಿ ಹೇಳ್ತೀನಿ. ಸೊ ನೀನು ಬೇಗ ಬಾ. ಡ್ಯಾಡ್, ಚಿರು ಇಲ್ಲೇ ಇದ್ದಾನೆ. ಹೌದಾ, ಯಾಕೆ? ಮದುವೆಗೆ ಬಂದಿದ್ದಾನೆ ಅಂದ. ಸರಿ, ಅವನಿಗೆ ಫೋನ್ ಕೊಡು. ಓಕೆ ಅಂದು ಅವನು ಹೆದರು ಕೈ ಚಾಚಿದ ವಿರಾಟ್ ಡ್ಯಾಡ್ ಅಂದ. ಫೋನ್ ಪಡೆದು ಹೇಳಿ ಅಂದ ಚಿರು. ಮನೆಗೆ ಬಾ ಚಿರು, ಸುಜು ಇಲ್ಲಿಗೆ ಬಂದಿದ್ದಾಳೆ. ತಾತ ಏನೋ ಮಾತಾಡಬೇಕಂತೆ ಅಂದಾಗ, ಹೌದಾ, ಸರಿ ಬರ್ತೀನಿ. ನೀನು ಮದುವೆಗೆ ಹೋಗಿದ್ದೀಯಾ? ನನಗೂ ಪರಿಚಯ ಇದ್ದರು ಅದಕ್ಕೆ. ವೇಲ್, ಬೇಗ ಬನ್ನಿ ಇಬ್ಬರು. ಓಕೆ ಅಂದು ವಿರಾಟ್ಗೆ ಫೋನ್ ಕೊಡಲು, ಓಕೆ ಇಬ್ಬರು ಬರ್ತೀವಿ ಡ್ಯಾಡ್ ಅಂದು ಕಾಲ್ ಕಟ್ ಮಾಡಿದ ವಿರಾಟ್. ಅವರಿಬ್ಬರನ್ನು ನೋಡುತ್ತಿದ್ದ ಎಲ್ಲರನ್ನು ನೋಡಿದ ಚಿರು ವಿರಾಟ್ ಕಡೆ ನೋಡಿದ. ನಿಮಗೆ ಮೊದಲೇ ಪರಿಚಯ ಇದೆಯಾ ಅಂದ ಕಾರ್ತಿ. ಅದು ನಾನು ವಿರಾಟ್ ಅಂತ ಸ್ವಲ್ಪ ತಡವರಿಸಿದ ಚಿರು. ನಾನು ಚಿರು ಅಣ್ಣ ತಮ್ಮ ಅಂದ ವಿರಾಟ್. ವಾಟ್ ಅಂದನು ಕಾರ್ತಿ ಆಶ್ಚರ್ಯದಿಂದ ಅವರನ್ನೇ ನೋಡುತ್ತಾ. ಇಬ್ಬನಿ ಇಂಚರ ಇವರ ಈ ವಿಷಯ ತಿಳಿದಿರದ ಕಾರಣ ಅವರನ್ನೇ ಕಣ್ಣು ಬಾಯಿ ಬಿಟ್ಟು ನೋಡುತ್ತಿದ್ದರೆ ಕೀರ್ತಿ ಗರಬಡಿದವಳಂತೆ ನೋಡುತ್ತಿದ್ದಳು. ಏನು ಹೇಳ್ತಿದ್ದೀರಾ ನೀವು? ನಿಜಾನೇ ಹೇಳ್ತಿರೋದು. ಚಿರು ನನ್ನ ಸ್ವಂತ ಅಣ್ಣ. ವಿರಾಟ್ ಯಾವ ಹಿಂಜರಿಕೆ ಇಲ್ಲದೆ ಕಾರ್ತಿ ಚಿರು ಕಡೆ ನೋಡಲು ಅನ್ನುವಂತೆ ತಲೆ ಆಡಿಸಿದ್ದ. ಇಬ್ಬನಿ ವಿರಾಟ್ ಕಡೆ ನೋಡಿದಾಗ ಅವಳು ಕಣ್ಣಿನಲ್ಲಿ ಹೌದಾ ಅನ್ನುವಂತೆ ನೋಟ ಬೀರಲು ಅಂತ ತಲೆ ಆಡಿಸಿದ ವಿರಾಟ್. ಇಂಚರ ಮಾತ್ರ ಆಗಲೇ ಇಮ್ಯಾಜಿನ್ಗೆ ಹೋಗಿದ್ದಳು. ಚಿರು ವಿರಾಟ್ ಅಣ್ಣ ತಮ್ಮ, ನಾನು ಇಬ್ಬನಿ ಅಕ್ಕ ತಂಗಿ. ಅಣ್ಣ ನನಗೆ, ತಮ್ಮ ನಮ್ಮ ಅಕ್ಕನಿಗೆ. ವಾವ್, ಇಲ್ಲಿ ಜೊತೆಗೆ ಅಲ್ಲಿನೂ ಜೊತೆಗೆ. ಸೂಪರಾಗಿ ಇರಬಹುದು. ವಾವ್ ಇಂಚರ, ಅವರಿಬ್ಬರ ಪೇರ್ ಎಷ್ಟು ಚೆನ್ನಾಗಿದೆಯೋ. ನಿಮ್ಮದು ಹಾಗೆ ಇದೆ. ನೋಡಿದವರು ಬಾಯಿ ಮೇಲೆ ಬೆಟ್ಟು ಹಿಡ್ಕೊಂಡು ನೋಡಬೇಕು. ಹಾಗಂತೂ ನನಗೆ ಒಬ್ಬ ಆ್ಯಟಿಟ್ಯೂಡ್ ಮೈದುನ ಇದ್ದಾನೆ. ವಾರೆವ್ವ, ಸೂಪರ್ ಜೋಡಿಗಳು. ನೆನೆಸ್ಕೊಂಡ್ರೆ ಖುಷಿ ಆಗ್ತಿದೆ. ಎಲ್ಲ ನಮ್ಮನ್ನು ನೋಡಿ ಹೊಟ್ಟೆ ನಾವು ಅಂದರೆ ಕಡಿಮೆನಾ ನನ್ನ ಮಗಂದ್ ಅಂತ ಕೊನೆಯಲ್ಲಿ ಇದೊಂದು ಡೈಲಾಗ್ ಜೋರಾಗಿ ಹೇಳಲು ಎಲ್ಲರೂ ಅವಳ ಮುಖವನ್ನು ನೋಡಿದರು. ವಾಸ್ತವ ಅರ್ಥ ಆದ ತಕ್ಷಣ ನಾಲಿಗೆ ಕಚ್ಚಿಕೊಂಡಳು ಇಂಚರ. ಏನಾಯ್ತೆ ನಿಂಗೆ ಅಂದ ಕಾರ್ತಿ. ಅದು ಇದು ಪಲ್ಯ ಸೂಪರ್ ಆಗಿದೆ, ಮಾಡಿದವರು ನೆನಪಾದರು ಅದಕ್ಕೆ ಅಂದಳು ಇಂಚರ ಪೆಚ್ಚಾಗಿ ನಗುತ್ತಾ. ಅದು ಪಲ್ಯ ಅಲ್ಲ ಕಣೆ, ಸಾಂಬಾರ್ ಅಂದಳು ಕೀರ್ತಿ ಅವಳ ಕೈಯಲ್ಲಿದ್ದ ಪಾತ್ರೆ ನೋಡಿ. ಪಲ್ಯ ಸಾರು, ಸಾರು ಪಲ್ಯ ಎರಡೂ ಒಂದೇ, ನೀನು ಸುಮ್ಮನೆ ತಿನ್ನೆ ಅಂದು ಅವಳ ಬಾಯಿ ಮುಚ್ಚಿಸಿದಳು. ನಮಗೆ ಈ ವಿಷಯನೇ ಗೊತ್ತಿರಲಿಲ್ಲ, ನೀವು ಇಬ್ಬರು ಅಣ್ಣ ತಮ್ಮ ಅನ್ನೋದು ಅಂದ ಕಾರ್ತಿ ಊಟ ಮುಗಿಸಿದ. ಅದು ಯಾರಿಗೂ ಅಷ್ಟು ಗೊತ್ತಿಲ್ಲ. ನಮ್ಮ ಅಮ್ಮ ಮೊದಲನೇ ಹೆಂಡತಿ, ವಿರಾಟಮ್ಮ 2ನೇ ಹೆಂಡತಿ ಅಂದ ಚಿರು. ಕಾರ್ತಿಗೆ ಎಲ್ಲ ಅರ್ಥ ಆಗಿತ್ತು. ಓಕೆ, ಪರವಾಗಿಲ್ಲ ಬಿಡಿ, ಹೇಗೋ ಚೆನ್ನಾಗಿ ಇದ್ದರೆ ಅಷ್ಟೇ ಸಾಕು ಅಂದ ಕಾರ್ತಿ. ಕೀರ್ತಿ, ಊಟ ಮಾಡು. ಯಾಕೆ ಹಾಗೆ ಇದ್ದೀಯಾ ಅಂದ ಅವಳ ತಟ್ಟೆ ನೋಡಿ. ಯಾಕೋ ಊಟ ಮಾಡೋಕ್ಕೆ ಮನಸ್ಸಾಗ್ತಿಲ್ಲ. ಅಪ್ಪ ಅಮ್ಮ ನೆನಪಾಗ್ತಾ ಇದ್ದಾರೆ ಅಂದಾಗ ನೀನು ಹೀಗೆಲ್ಲ ಮಾಡಿದರೆ ನನಗೆ ತುಂಬ ಬೇಜಾರಾಗುತ್ತೆ ನೋಡು ಅಂದು ಅವಳಿಗೆ ತಾನೇ ತಿನ್ನಿಸಲು ಅವಳ ಹತ್ತಿರಕ್ಕೆ ಕುಳಿತವ ಅವಳಿಗೆ ತಿನ್ನಿಸುತ್ತಿದ್ದ. ನಮ್ಮ ಅಣ್ಣ ನಮ್ಮಿಬ್ಬರನ್ನು ಮರೆತು ಬಿಟ್ಟ ಅನಿಸುತ್ತೆ ಬನ್ನಿ ಅಂದಳು ಇಂಚರ ನಿಧಾನವಾಗಿ ಅವಳ ಕಿವಿಯಲ್ಲಿ. ಯಾಕೆ ಅನ್ನುವಂತೆ ಹಿಬ್ಬಳಿ ಅವಳ ಮುಖ ನೋಡಲು. ಅವನು ಯಾವತ್ತು ತಿಂದರೂ ಸಿಹಿನ ಮೊದಲು ನಮಗೆ ತಿನ್ನಿಸಿ ಅಲ್ವಾ ಅವನು ತಿಂತಿದ್ದು. ಇವತ್ತು ನೋಡು ಅವಳಿಗೆ ತಿನ್ನಿಸುತ್ತಿದ್ದಾನೆ.
ಅವನ ಪ್ರೀತಿಯಲ್ಲಿ ಅವಳಿಗೆ ಹೆಚ್ಚಿನ ಪಾಲು ಇರೋದು ಬಿಡು. ಮತ್ತೆ ನಮಗೆ ನಮ್ಮ ಮದುವೆ ಆದಮೇಲೆ ಸಿಗುತ್ತೆ ಅಲ್ವಾ ಆ ಪ್ರೀತಿ, ಅದರಲ್ಲಿ ಜಾಸ್ತಿ ಪಾಲು ಸಿಗುತ್ತೆ ಅಂದಾಗ ತಲೆ ತಗ್ಗಿಸಿ ಊಟ ಮಾಡುತ್ತಿದ್ದ ಚಿರು ಕಡೆ ನೋಡಿದ ಇಂಚರ, ಇವನು ನನಗೆ ಹೀಗೆ ತಿನ್ನಿಸ್ತಾನ, ನನ್ನ ಕಡೆ ನೋಡೋದೇ ಇಲ್ಲ ಅಂದುಕೊಂಡು ಅವನನ್ನೇ ನೋಡುತ್ತಿದ್ದಾಗ ಇಂಚರಾನ ನೋಡಿದ ಚಿರು ಏನು ಅನ್ನುವಂತೆ ಹುಬ್ಬು ಹಾರಿಸಿದ್ದ. ಅವಳು ಕಾರ್ತಿ ಕಡೆ ತೋರಿಸಲು ಅವನು ಅವಳನ್ನೇ ನೋಡುತ್ತಾ ಸರಿ ಅನ್ನುವಂತೆ ತಲೆ ಹಾಡಿಸುತ್ತಾ ಊಟ ಮುಗಿಸಿ ಮೇಲೆದ್ದ. ವಿರಾಟ್ ಇಬ್ಬನಿಯನ್ನು ನೋಡಿ ಕಾರ್ತಿ ಅವರ ಕಡೆ ತೋರಿಸಿ ಅವಳು ನಸುನಕ್ಕು ಅವನಿಗೆ ಪ್ರೀತಿಯ ನೋಟವನ್ನು ಹರಿಸಿದ್ದಳು. ಅಣ್ಣ, ಅಡುಗೆ ಚೆನ್ನಾಗಿತ್ತ ಅಂದಳು ಇಂಚರ ತನ್ನ ಮನ ತಡೆಯದೆ. ಚೆನ್ನಾಗಿತ್ತು ಅಲ್ವಾ ವಿರಾಟ್ ಚಿರು ಅಂದ. ಅವರು ಅಂದಾಗ, ಅಣ್ಣ ನಾನು ಕೇಳಿದ್ದು ನಿನ್ನ, ಇವತ್ತು ನೀನು ಊಟ ಮಾಡುವಾಗ ಈ ತಂಗಿಯರ ನೆನಪೇ ಆಗಲಿಲ್ಲ ನಿಂಗೆ ಅಲ್ವಾ? ಇಂಚರ, ಸುಮ್ಮನೆ ಇರು, ಹಾಗೆಲ್ಲ ಹೇಳ್ಬೇಡ ಅಂತ ಅವಳನ್ನು ತಡೆದಳು ಇಬ್ಬನಿ. ಏನು ಸರಿಯಾಗಿ ಹೇಳು ಅಂದ ಕಾರ್ತಿ. ಯಾವಾಗಲೂ ನಿನ್ನ ಊಟದಲ್ಲಿ ನಮಗೆ ಒಂದು ತುತ್ತಾದರೂ ತಿನ್ನಿಸ್ತಿದ್ದೆ, ಆದರೆ ಇವತ್ತು ನೀವು ಊಟ ಮಾಡಿ ಅನ್ನೋದೇ ಮರೆತುಬಿಟ್ಟೆ ಅಂದಳು ಕೊನೆಗೂ ಮನಸ್ಸು ತಡೆಯದೆ. ಇಂಚರ, ಹೊಸದಾಗಿ ಮದುವೆ ಆಗಿದೆ, ಜೊತೆಯಾಗಿ ಊಟ ಮಾಡಿದ್ದಾನೆ ಬಿಡೆ, ಆಗಿಲ್ಲ ಹೇಳ್ಬಿಡ, ಅಣ್ಣ ಬೇಜಾರಾಗ್ತಾನೆ ಅಂದ ಅವಳ ಕಿವಿಯಲ್ಲಿ ಹೇಳಿದಳು ಇಬ್ಬನಿ. ಕಾರ್ತಿ ತಾನು ತನ್ನ ತಂಗಿಯರನ್ನು ಮರೆತಿದ್ದು ನಿಜಾನೆ ಅಂತ ಅಂದುಕೊಂಡವನಿಗೆ ತುಂಬ ಬೇಜಾರಾಗಿತ್ತು. ಅವರದ್ದು ಇವಾಗಿನ್ನು ಮದುವೆ ಆಗಿದೆ, ಹುಡುಗಿ ಜೊತೆ ಊಟ ಮಾಡಿದ್ದಾರೆ ಬಿಡು, ಅದನ್ನೆಲ್ಲ ಹೀಗೆ ಕೇಳ್ತಾರಾ ಅಂದ ವಿರಾಟ್. ಸಾರಿ ಅಣ್ಣ, ಯಾಕೋ ಕೇಳಬೇಕು ಅನ್ನಿಸ್ತು ಕೇಳಿದೆ ಅಂದಾಗ, ಸಾರಿ ನಾನು ಕೇಳಬೇಕು, ನೀವಿಬ್ಬರನ್ನು ಬಿಟ್ಟು ಯಾವತ್ತೂ ಊಟ ಮಾಡಿರಲಿಲ್ಲ, ಇವತ್ತು ಒಂದು ಮಾತು ಕರೆದೇ ತಿಂದೆ, ಸಾರಿ ಕಣೋ ಅಂದವ ಅವರಿಬ್ಬರ ಕಡೆ ನೋಡುತ್ತಾ. ಅಣ್ಣ, ಅವಳ ಮಾತಿಗೆ ನೀನು ಬೇಜಾರು ಮಾಡ್ಕೊಂಬೇಡ, ಒಂದು ಸಲ ಬಿಟ್ಟು ತಿಂದರೆ ಏನೂ ಆಗಲ್ಲ ಬಿಡು ಅಂದಳು. ಇಬ್ಬನಿ ಅವನಲ್ಲಿ ಬೇಸರಿಸುವನು ಅಂದು. ಅಂದ ಕಾರ್ತಿ. ಆದರೆ ಇಬ್ಬನಿ ಮಾತಿಂದ ಅವನಿಗೆ ಅನ್ನಿಸಿದ್ದೆ ಬೇರೆ. ಇಂಚರ ನನ್ನ ಕೈತುತ್ತು ಮಿಸ್ ಮಾಡಿಕೊಳ್ಳುತ್ತಾ ಇದ್ದಾಳೆ, ಆದರೆ ಇಬ್ಬನಿಗೆ ಏನು ಅನ್ನಿಸ್ತಿಲ್ಲ ಅನಿಸುತ್ತೆ ಅಂತ ಅಂದುಕೊಂಡನು. ಇಂಚರ, ನನ್ನ ಕೈತುತ್ತು ತುಂಬ ಮಿಸ್ ಮಾಡ್ಕೊಂಡ್ಯಾ, ನಿನ್ನ ಮದುವೆ ಆದಮೇಲೆ ಏನು ಮಾಡ್ತೀಯಾ? ಇವಾಗ ಸದ್ಯಕ್ಕೆ ನೀನು ನೋಡಿಕೊ, ಮದುವೆ ಆದಮೇಲೆ ನನ್ನ ಮೆಣಸಿನಕಾಯಿ ನನಗೆ ತಿನ್ನಿಸುತ್ತೆ ಅಂದಳು. ಚಿರು, ನನಗೆ ಇಷ್ಟು ತಲೆ ಕೆಡ್ತಿದೆ, ಇವಳು ಮೆಣಸಿನಕಾಯಿ ಅನ್ನೋದು ಕೇಳಿ ಇನ್ನೂ ಇವರಿಗೆಲ್ಲ ಹೇಗೆ ಆಗಿರಬೇಡ ಅಂದುಕೊಂಡನು. ಎಲ್ಲರ ಊಟ ಮುಗಿದಿತ್ತು, ಮಾತು ಮುಗಿದಿತ್ತು. ಇಲ್ಲ, ಇನ್ನೂ ಇತ್ತು. ಕೀರ್ತಿ ಬಟ್ಟೆ ಬದಲಿಸಲು ಕಾರ್ತಿ ರೂಮ್ಗೆ ಹೋದಳು. ಇಬ್ಬನಿ ಇಂಚರ ಇಬ್ಬರು ಅವರ ರೂಮ್ ಸೇರಿದರು ಬಟ್ಟೆ ಬದಲಿಸಲು. ಕೆಳಗೆ ಕುಳಿತಿದ್ದ ಸಹೋದರರು ಹೊರಡುವ ಎಂದು ಮಾತನಾಡಿಕೊಂಡಾಗ ಕೀರ್ತಿಗೆ ಹೇಳಿ ಬರ್ತೀನಿ ಅಂದ ಚಿರು ಮೇಲೆ ನಡೆದ. ಅವನು ಕೀರ್ತಿ ಬಳಿ ಬಂದು, ನಾನು ಹೊರಡ್ತೀನಿ, ನೀನು ಜಾಸ್ತಿ ಅಳೋದು ಯೋಚಿಸೋದು ಮಾಡಬೇಡ, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂದು ಅವಳಿಗೆ ವಿಶ್ ಮಾಡಿದ. ಅಣ್ಣ ಸಾರಿ, ನನಗೆ ವಿರಾಟ್ ನಿಮ್ಮ ತಮ್ಮ ಅಂತ ಗೊತ್ತಿರಲಿಲ್ಲ, ಏನೇನೋ ಮಾತಾಡಿದೆ. ತಮ್ಮ ಸಿಕ್ಕಿದ್ದ ಅಂತ ಈ ತಂಗಿನ ಮರಿಬೇಡಿ, ಪ್ರೀತಿಸಿದ ಹುಡುಗ ಗಂಡ ಆಗಿರೋ ಖುಷಿಯಲ್ಲಿ ನಮ್ಮನ್ನು ನೀನು ಮರೆಯದಿದ್ದರೆ ಸಾಕು ಅಂದು ಅವಳ ಕಿವಿ ಹಿಂಡಿದ. ನಾನು ನಿಂಗೆ ಏನೋ ಹೇಳಬೇಕಿತ್ತು ಅಂದಳು ಕಿವಿ ಬಿಡಿಸಿಕೊಳ್ಳುತ್ತಾ. ಅದು ಇಬ್ಬನಿ ಲವ್ ಮಾಡ್ತಿದ್ದು ಅವಳು ಹೇಳುವ ಸಮಯಕ್ಕೆ ಸರಿಯಾಗಿ ಅರೆ ನೀವಿಲ್ಲಿದ್ದೀರಾ ಅಂತ ಅನ್ನುತ್ತಾ ಎಂಟ್ರಿ ಕೊಟ್ಟಿದ್ದ ಕಾರ್ತಿ. ನೀವು ಬಂದಿದ್ದು ತುಂಬ ಖುಷಿಯಾಯಿತು ಚಿರು, ಆದಷ್ಟು ಬೇಗ ನಿಮ್ಮ ಇಬ್ಬನಿ ಮದುವೆ ಬಗ್ಗೆ ಮನೆಯಲ್ಲಿ ಮಾತಾಡ್ತೀನಿ. ಕಾರ್ತಿಕ್ ಪ್ಲೀಸ್, ಅವರ ಹತ್ರ ನಾನು ಒಂದ್ಸಲ ಮಾತಾಡ್ತೀನಿ, ಆಮೇಲೆ ಮದುವೆ ಬಗ್ಗೆ ಮಾತಾಡಿ. ಅವರಿಗೆ ಇಷ್ಟ ಇಲ್ಲದ ಬಲವಂತದ ಮದುವೆ ನನಗೆ ನಿಜವಾಗ್ಲೂ ಬೇಡ, ಅವಳು ಒಪ್ಪಿಕೊಳ್ಳುತ್ತಾಳೆ ಅನ್ನೋ ನಂಬಿಕೆ ನನಗೆ ಇದೆ, ನೀವು ಒಂದ್ಸಲ ಮಾತಾಡಿ. ಸರಿ, ಆಮೇಲೆ ನನ್ನ ತಂಗಿ ಹುಷಾರು. ಓಕೆ ಅಂದನು ನಗುತ್ತಾ ಕಾರ್ತಿ. ಚಿರು ಹಿಂದೆಯೇ ಬಂದ ವಿರಾಟ್ ಕೀರ್ತಿಯನ್ನು ಮಾತನಾಡಿಸಲು ಹೋಗದೆ ತನ್ನವಳ ರೂಮ್ ಬಾಗಿಲು ತಟ್ಟಿದ. ಹಲೋ, ಇಬ್ಬನಿ ಅಲ್ಲಿದ್ದಾಳೆ ಅಂದಳು ತನ್ನ ರೂಮ್ ಬಾಗಿಲ ಬಳಿ ಕೈಕಟ್ಟಿ ನಿಂತಿದ್ದ ಇಂಚರ ಅವನನ್ನೇ ನೋಡುತ್ತಾ. ಅದು ಹೊರಟಿದ್ವಿ, ಅದಕ್ಕೆ ಹೇಳಿ ಹೋಗೋಣ ಅಂತ ಬಂದೆ, ಬಾಯ್ ಅಂದ ವಿರಾಟ್. ಅಯ್ಯೋ, ಇಬ್ಬನಿಗೆ ಹೇಳು ಹೋಗು ಅಂದಾಗ ಅವಳನ್ನು ನೋಡಿ ಪರವಾಗಿಲ್ಲ ಅಂದನು. ಡೌಟ್ ಬಂದರೆ ಕಷ್ಟ ಅಂದು. ಎಲ್ಲರಿಗೂ ಹೇಳಿ ಅವಳಿಗೆ ಹೇಳಿಲ್ಲ ಅಂದರೆ ಅವಳು ಬೇಜಾರು ಮಾಡ್ಕೊಳ್ತಾಳೆ ಅಲ್ವಾ ಅಂದಾಗ ಹೌದು ಅಂದು ಟೆರೆಸ್ ಕಡೆ ಹೋದ ವಿರಾಟ್. ಇವನ್ನ ಭಾವ ಅನ್ನಬೇಕಾ ಇಲ್ಲ ಮೈದ್ನ ಅನ್ನಬೇಕಾ, ಏನೋ ಒಂದು ಅಂದರೆ ಅಣ್ಣನಿಗಿಂತ ಸ್ಪೀಡ್ ಇದ್ದಾನೆ ಅಂದುಕೊಂಡು ಬಾಗಿಲ ಹತ್ತಿರ ನಿಂತಳು. ಅಲ್ಲಿ ಸೀರೆಯನ್ನು ಹೊಣ ಹಾಕುತ್ತಿದ್ದ ಇಬ್ಬನೆಯನ್ನು ಎಳೆದು ಗೋಡೆ ಮರೆಯಲ್ಲಿ ನಿಲ್ಲಿಸಿದವನೇ ನಾನು ಮನೆಗೆ ಹೊರಟಿದ್ದೀನಿ ಅಂದ. ಇಷ್ಟು ಬೇಗನಾ? ಇನ್ನೂ ಸ್ವಲ್ಪ ಹೊತ್ತು ಇದ್ದು ಹೋಗಬಹುದಿತ್ತು, ಡ್ಯಾಡ್ ಕರೆದಿದ್ದಾರೆ ಅದಕ್ಕೆ. ಸರಿ, ಬೇಗ ಏನಾದರೂ ಕೊಡು. ಏನು ಕೊಡೋದು? ಇಲ್ಲಪ್ಪ, ಯಾರಾದರೂ ನೋಡಿದರೆ ಅಷ್ಟೆ, ಬಿಡಿ ನನ್ನ ಅಂದವಳೆ ಕೈ ಬಿಡಿಸಿಕೊಳ್ಳಲು ನೋಡುತ್ತಿದ್ದಳು. ಅವಳ ಎರಡು ಕೆನ್ನೆ ಮೇಲೆ ತುಟಿ ಹೊತ್ತಿ ಇವತ್ತು ಸಖತ್ತಾಗಿ ಕಾಣ್ತಿದ್ದೆ, ತುಂಬ ಮುದ್ದಾಡಬೇಕು ಅನಿಸ್ತಿತ್ತು, ಆದರೆ ನೀನು ಕೈಗೆ ಸಿಗಲಿಲ್ಲ. ಬಿಡಿ, ಯಾರಾದರೂ ಬಂದರೆ. ಯಾರೂ ಇಲ್ಲ, ನೀನು ಒಂದು ಕೊಡು ಪ್ಲೀಸ್. ಅವಳು ಅವನ ಕೆನ್ನೆ ಮೇಲೆ ಮೃದುವಾಗಿ ತುಟಿ ಸೋಕಿಸಲು, ನಿಂಗೆ ನಾನು ತುಂಬ ಟ್ರೈನಿಂಗ್ ಕೊಡಬೇಕು, ಸರಿಯಾಗಿ ಮುತ್ತು ಕೊಡೋಕ್ಕೂ ಬರಲ್ಲ.
ನಿಮ್ಮ ಅಣ್ಣನಿಗೆ ಹೇಳಿ ಮತ್ತೆ ಕೆಲಸಕ್ಕೆ ಬಾ ಪ್ಲೀಸ್. ನೋಡೋದೆ ಇರೋಕೆ ಆಗಲ್ಲ. ಓಕೆ, ಕೇಳ್ತೀನಿ. ಸರಿ ಬಾಯ್ ಅಂದು ಅವಳ ಅದರ ಮೇಲೆ ಮೃದುವಾಗಿ ಚುಂಬಿಸಿದ ಹುಡುಗ. ಕಾರ್ತಿ ಜೊತೆ ಮಾತಾಡಿ ಹೊರಬಂದ ಚಿರು ಟೆರೆಸ್ಗೆ ಹೋಗುವ ಬಾಗಿಲ ಬಳಿ ಯಾರು ಆ ಕಡೆ ಹೋಗದಂತೆ ಕಾಯುತ್ತಾ ನಿಂತಿದ್ದಳು ಇಂಚರ. ಚಿರುನ ನೋಡಿ ಹಲೋ ಬನ್ನಿ ಇಲ್ಲಿ ಎಂದಳು. ಹೇಳಿ ಅಂದ ಅವಳ ಬಳಿ ಬಂದು. ಇವತ್ತು ಅಪರೂಪಕ್ಕೆ ಸೀರೆ ಹುಟ್ಟುಕೊಂಡು ನಿಮ್ಮ ಎದುರಿಗೆ ಬೆದರುಗೊಂಬೆ ಥರ ಓಡಾಡ್ತಿದ್ದೀನಿ. ಒಂದು ಕಾಂಪ್ಲಿಮೆಂಟ್ ಆದರೂ ಕೊಟ್ರ ನೀವು? ಆ್ಯಕ್ಚುಲಿ ನೀವು ಇವತ್ತು ತುಂಬ ಚೆನ್ನಾಗಿ ಕಾಣ್ತಿದ್ರೆ. ನಿಜವಾಗ್ಲೂ? ಸತ್ಯವಾಗ್ಲೂ ಸೀರೆಯಲ್ಲಿ ಯಾವ ಹುಡುಗಿ ಆದರೂ ಚಂದ ಕಾಣ್ತಾರೆ ಅಂದ. ಅವಳು ಅವನನ್ನೇ ನೋಡುತ್ತಿದ್ದಳು. ಅವಳ ನೋಟ ಅವನಿಗೆ ಇರಿಸು ಮುರುಸಾಗಿ ಆ ಕಡೆ ಈ ಕಡೆ ನೋಡುತ್ತಾ ನಾವು ಹೊರಡ್ತೀವಿ ಅಂದವ. ಓಕೆ ಅಲೋ ಮೆಣಸಿನಕಾಯಿ ಪ್ಲೀಸ್, ಆದಷ್ಟು ಬೇಗ ನನ್ನ ರಿಕ್ವೆಸ್ಟ್ ಒಪ್ಪಿಕೊಳ್ಳಿ ಪ್ಲೀಸ್. ಅಂದವ ಬಾಯ್ ಎಂದು ಕೆಳಗೆ ಹೋದ. ಇವಳು ಅವನಿಂದೆ ಕೆಳಗೆ ಹೋಗಲು ಹೊರಟಳು. ಕಾರ್ತಿಕ್ ಕೀರ್ತಿ ಇಬ್ಬರು ಕೆಳಗೆ ಹೋಗಿದ್ದರು. ವಿರಾಟ್ ನಿಧಾನವಾಗಿ ಬಗ್ಗಿ ನೋಡಿ ಫೋನ್ನಲ್ಲಿ ಮಾತನಾಡುತ್ತಿರುವವನಂತೆ ನಟಿಸುತ್ತಾ ಬಂದ. ಹೋಗೋಣ ಅಂದ ಚಿರುಗೆ. ನಾನು ಬೈಕ್ ತಂದಿದ್ದೀನಿ, ಬೈಕ್ನಲ್ಲಿ ಬರ್ತೀನಿ ಅಂದಾಗ ಓಕೆ ಅಂದು ಎಲ್ಲರಿಗೂ ಬಾಯ್ ಹೇಳಿದ ವಿರಾಟ್ ಕಾರ್ ಸ್ಟಾರ್ಟ್ ಮಾಡಿ ಹೊರಟನು. ಚಿರು ಎಲ್ಲರಿಗೂ ಹೇಳಿದ, ಆದರೆ ಇಬ್ಬನಿ ಕಾಣದಿದ್ದಾಗ ಇಬ್ಬನಿ ಅವರಿಗೆ ಹೇಳಿ ಅಂದು ಹೊರಟನು. ಅವನು ಬೈಕ್ ಸ್ಟಾರ್ಟ್ ಮಾಡಿ ಗಾಡಿ ತಿರುಗಿಸಲು ಬಾಗಿಲಲ್ಲಿ ಬಂದು ನಿಂತಿದ್ದ ಇಬ್ಬನಿಯನ್ನು ನೋಡಿ ಅವಳ ಪಕ್ಕ ಇದ್ದ ಇಂಚರಾನ ನೋಡಿ ಮತ್ತೆ ಮನಸ್ಸಲ್ಲಿ ಗೊಂದಲ ತುಂಬಿಕೊಂಡು ಹೊರಟನು. ಅವರನ್ನು ಕಳಿಸಿ ಬಂದ ಇವರೆಲ್ಲ ಮಾತನಾಡುತ್ತಾ ಕುಳಿತರು. ಇಬ್ಬನಿ ರೂಮ್ ಸೇರಿದವಳೆ ತನ್ನವನ ಗುಂಗಲ್ಲಿ ಕಳೆದು ಹೋದಳು. ಬಹುಶಃ ಇದೇ ಅವರಿಬ್ಬರು ಒಟ್ಟಿಗೆ ಕಳೆದ ಕೊನೆಯ ಖುಷಿಯ ಕ್ಷಣಗಳೇನೋ. ಅಣ್ಣ ತಮ್ಮ ಇಬ್ಬರು ತಮ್ಮ ಮನೆ ಕಡೆಯಿಂದ ಹಿಂದೆ ಮುಂದಾಗಿ ಹೊರಟರು. ಕಾರ್ನಲ್ಲಿ ವಿರಾಟ್ ಹೊರಟರೆ ಅವನಿಗಿಂತ ಸ್ವಲ್ಪ ಹಿಂದೆ ಚಿರು ಹೊರಟಿದ್ದ. ಮನೆ ಮುಂದೆ ಬಂದು ಇಬ್ಬರು ಗಾಡಿ ನಿಲ್ಲಿಸಿ ಒಳಗೆ ಬರಲು ಒಂದು ಕಡೆ ಸೋಫಾ ಮೇಲೆ ಸಂಧ್ಯಾ ಕುಳಿತಿದ್ದರು. ಇನ್ನೊಂದು ಸೋಫಾದ ಮೇಲೆ ಸುಜಾತ ಕುಳಿತಿದ್ದರು. ಅವರಿಬ್ಬರ ಎದುರಿಗೆ ಭೂಪತಿ ಅವರು ಕುಳಿತು ಯಾವುದೋ ಫೈಲ್ಗಳನ್ನು ನೋಡುತ್ತಿದ್ದರು. ಅವರಿಬ್ಬರು ಒಟ್ಟಿಗೆ ಬರಲು ಅವರನ್ನು ನೋಡಿದ ಭೂಪತಿ ಅವರ ಮುಖದಲ್ಲಿ ಸಂತಸದ ನಗು ಹೊಮ್ಮಿತ್ತು. ಯಾಕೆ ಡ್ಯಾಡ್ ಬೇಗ ಬರೋಕೆ ಹೇಳಿದ್ದು ಅಂದ ವಿರಾಟ್ ಒಳಗೆ ಬರುತ್ತಲೇ. ನಿಮ್ಮ ತಾತ ಏನೋ ಮಾತಾಡಬೇಕು ಅಂದರು, ಅದಕ್ಕೆ ಬರೋಕೆ ಹೇಳಿದ್ದೆ. ಓಕೆ ಫ್ರೆಶ್ ಆಗಿ ಬರ್ತೀನಿ ಅಂದವ. ಸುಜಾತ ಅವರ ಹತ್ತಿರ ಬಂದು ಹೇಗಿದ್ದೀರಾ ಅಂದ ಅವರ ಪಕ್ಕ ಕುಳಿತು. ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ದೀಯಾ ಅವನ ಮುಖ ಸವರುತ್ತಾ ನುಡಿದರು. ನಾನು ಸೂಪರ್. ನೀನಂತೂ ನೋಡೋಕ್ಕೆ ನಿಮ್ಮ ತಂದೆ ಥರಾನೇ ಇದ್ದೀಯಾ ಅಂದರು ನಗುಮುಖದಿಂದ. ಅವನು ನೀವಿಬ್ಬರು ನಮ್ಮ ಅಮ್ಮಂದಿರು, ಇನ್ನು ಯಂಗ್ ಹಾಗೆ ಇದ್ದೀರಾ ಅಂದ ಸಂಧ್ಯಾ ಸುಜಾತರನ್ನು ನೋಡುತ್ತಾ. ಅವನ ಮಾತಿಗೆ ಇಬ್ಬರದ್ದು ನೀರಸ ಪ್ರತಿಕ್ರಿಯೆ. ಮೇಲೆ ನಿಮಗೆ ಅಂತ ಒಂದು ರೂಮ್ ಕ್ಲೀನ್ ಮಾಡಿಸಿ ರೆಡಿ ಮಾಡಿಸಿದ್ದೀನಿ. ಚಿರು ನೀನು ಹೋಗಿ ಫ್ರೆಶ್ ಆಗಿ ಬಾ. ರೂಮ್ ಎಲ್ಲ ಏನಕ್ಕೆ ಅಂದ ಚಿರು. ಇದು ಬೇರೆ ಮನೆಯಲ್ಲ, ಇಲ್ಲಿಗೆ ನೀನು ಯಾವಾಗ ಬಂದರೂ ನಿಂಗೆ ನೀನು ಸ್ಥಾನ ಇದ್ದೇ ಇರುತ್ತೆ. ಹೋಗಿ ಇಬ್ಬರು, ನಿಮ್ಮ ತಾತ ಅವಾಗ್ಲಿಂದ ನಿಮಗೆ ಕಾಯ್ತಾ ಇದ್ದಾರೆ ಅನ್ನಲು ಇಬ್ಬರು ಮೆಟ್ಟಿಲತ್ತಿ ಮೇಲೆ ನಡೆದರು. ರೂಮ್ನಲ್ಲಿ ಮಲಗಿದ್ದ ವೆಂಕಟನಾಥ್ ಅವರನ್ನು ಎದ್ದೇಳಿಸಿ, ನೀವು ಹೇಳಿದಾಗೆ ಚಿರು, ಸುಜಾತ, ವಿರಾಟ್, ಸಂಧ್ಯಾ ಎಲ್ಲರೂ ಇದ್ದಾರೆ. ಇವಾಗ ಹೇಳಿ ಅದೇನು ಮಾತಾಡೋದು? ಆ ಪೇಪರ್ಸ್ ಎಲ್ಲಿದೆ ಕೊಡು ಅನ್ನಲು ಭೂಪತಿ ತಮ್ಮ ಬಳಿ ಇದ್ದ ಪೇಪರ್ಸ್ಗಳನ್ನು ಅವರ ಕೈಗೆ ಇಟ್ಟರು. ತಮ್ಮ ಇಬ್ಬರು ಮೊಮ್ಮಕ್ಕಳನ್ನು ಹತ್ತಿರ ಕರೆದು ಎರಡು ಬದಿಯಲ್ಲಿ ಇಬ್ಬರನ್ನು ಕೂರಿಸಿಕೊಂಡವರೇ ಇಬ್ಬರ ಕೈಗೂ ಪತ್ರಗಳನ್ನು ನೀಡಿ, ಇದು ನಿಮ್ಮಿಬ್ಬರ ಪಾಲಿನ ಆಸ್ತಿ ಪತ್ರಗಳು. ನನ್ನ ಹೆಸರಿನ ಎಲ್ಲ ಆಸ್ತಿನ ನಿಮ್ಮಿಬ್ಬರಿಗೂ ಸಮಪಾಲು ಮಾಡಿದ್ದೀನಿ ಅನ್ನಲು, ಇದೆಲ್ಲ ಯಾಕೆ ಅಂದ ಚಿರು ಆಶ್ಚರ್ಯದಿಂದ. ನಿಂಗೆ ಈ ಸಮಾಜದಲ್ಲಿ ಸಿಗಬೇಕಿದ್ದ ಹೆಸರು, ಗೌರವ, ಅದಕ್ಕೂ ಹೆಚ್ಚಾಗಿ ನಿನ್ನ ಅಪ್ಪನ ಇಷ್ಟು ವರ್ಷದ ಪ್ರೀತಿಯೆಲ್ಲ ನನ್ನಿಂದ ಸಿಗದೆ ಹೋಯಿತು. ಕಳೆದಿರೋ ನಿನ್ನ ಸಮಯ, ಸಂತೋಷದ ಕ್ಷಣಗಳನ್ನು ನಾನು ವಾಪಸ್ ತಂದು ಕೊಡೋಕೆ ಆಗಲ್ಲ. ಅದಕ್ಕೆ ಚಿರು ನಿಂಗೆ ಇದು ಕೊಡ್ತಿರೋದು. ನನಗೆ ಇದು ಯಾವುದು ಬೇಡ ಅಂದ ಚಿರು. ನೀನು ತಗೊಳ್ಳೋದಿಲ್ಲ ಅಂತ ಗೊತ್ತು, ಆದರೂ ಕೊಡ್ತಿದ್ದೀನಿ. ಇದು ನನ್ನ ಕಡೆಯಿಂದ ನಿಂಗೆ, ವಿರಾಟ್ಗೆ ಚಿಕ್ಕ ಉಡುಗೊರೆ ಅಷ್ಟೇ, ಬೇಡ ಅನ್ನಬೇಡಿ ಇಬ್ಬರು. ನನಗೆ ಯಾಕೆ ಕೊಡ್ತಿದ್ದೀಯಾ ಅಂದ ವಿರಾಟ್. ನೀನು ನನ್ನ ಮುದ್ದು ರಾಜಕುಮಾರ, ಅದಕ್ಕೆ. ನೀನು ಬೇರೆ ಅಲ್ಲ, ಚಿರು ಬೇರೆಯಲ್ಲ, ಇಬ್ಬರಿಗೂ ಸಮಾನದ ಹಕ್ಕಿದೆ. ನಿಂಗೆ ನಾನು ಕೊಡದೆ ಇರ್ತೀನೇನೋ ಮೊಮ್ಮಗನೇ. ನೀನು ನಿಮ್ಮ ಅಮ್ಮನ ಥರ ತುಂಬ ಸ್ವಾಭಿಮಾನಿ ಅಂತ ಅವತ್ತು ಈ ಮನೆಗೆ ಬಂದಾಗಲೇ ತಿಳಿಯಿತು. ಇಲ್ಲಿ ಇರಲ್ಲ ಅಂದ್ಯಲ್ಲ ಅವಾಗ. ಆದರೆ
ಈ ತಾತ ಪ್ರೀತಿಯಿಂದ ಕೊಡ್ತಿರೋದು ಬೇಡ ಅನ್ನಬೇಡ ಚಿರು. ತಗೋ. ಅವನು ಅವನ ಅಮ್ಮನ ಮುಖ ನೋಡಲು ಅವರು ಬೇಡ ಅನ್ನುವಂತೆ ತಲೆ ಆಡಿಸಿದರು. ನನಗೆ ಏನಾದರೂ ಕೊಡಲೇಬೇಕು ಅಂತ ಅನಿಸಿದರೆ ನಿಮ್ಮ ಪ್ರೀತಿ ಕೊಡಿ ಸಾಕು. ಈ ಆಸ್ತಿಯೆಲ್ಲ ಬೇಡ. ನನ್ನ ಜೀವನಕ್ಕೆ ಏನು ಬೇಕೋ ಅದನ್ನು ದುಡಿಯೋ ಶಕ್ತಿ ಬುದ್ಧಿವಂತಿಕೆ ಅಮ್ಮ ಕೊಟ್ಟಿದ್ದಾಳೆ ನನಗೆ. ಅದೇ ಸಾಕು. ಈ ಆಸ್ತಿ ಪತ್ರ ನಿಮ್ಮ ಹತ್ರನೇ ಇರಲಿ ಅಂದು ಅದನ್ನು ವಾಪಸ್ ಕೊಡಲು ಹೋದ. ಚಿರು, ಅವರು ಮೊಮ್ಮಗ ಅಂತ ಅಷ್ಟು ಪ್ರೀತಿಯಿಂದ ಕೊಡುವಾಗ ವಾಪಸ್ ಕೊಡೋದು ಸರಿ ಇರಲ್ಲ. ನಿನ್ನ ಶಕ್ತಿ ಬುದ್ಧಿವಂತಿಕೆ ನಮಗೂ ಗೊತ್ತು. ಆದರೂ ಅವರ ಪ್ರೀತಿಗೆ ಬೇಡ ಅಂತ ಒಂದು ಅವಮಾನ ಮಾಡಬೇಡ. ತಗೋ ಮಗನೇ ಅಂದರು ಭೂಪತಿ. ಸುಜಾತ, ನೀನು ಹೇಳು, ಅವನು ತಗೊಳ್ತಾನೆ ಅಂದರು ಅವರ ಮುಖ ನೋಡುತ್ತಾ. ಅವರೇನು ಹೇಳದಿದ್ದಾಗ ವೆಂಕಟನಾಥರು ಕಣ್ಣೀರು ಹಾಕಿದರು. ಆಸ್ತಿಗೋಸ್ಕರ ಒಡೆದಾಡೋ ಈ ಕಾಲದಲ್ಲಿ ನಾನು ಪ್ರೀತಿಯಿಂದ ಕೊಟ್ಟರೂ ತಗೊಳ್ತಾ ಇಲ್ಲ. ಎಲ್ಲ ನಾನು ಮಾಡಿದ ಪಾಪ. ತಾತ ಅಂತ ಕರೆಯೋಕ್ಕೂ ಅವನಿಗೆ ಇಷ್ಟ ಆಗ್ತಿಲ್ಲ. ಇನ್ನು ನನ್ನ ಪಾಪದ ಆಸ್ತಿ ಯಾಕೆ ತಗೊಳ್ತಾನೆ ಅಂತ ಅಳಲು ಅವರ ಕಣ್ಣೀರಿಗೆ ಕರಗಿದ ಚಿರು, ಸರಿ ತಗೊಳ್ತೀನಿ, ನೀವು ಅಳಬೇಡಿ ಅಂದ. ನಿಜವಾಗ್ಲೂ ಅಂದ. ನೀವಿಬ್ಬರು ಒಪ್ಪಿಕೊಂಡಿದ್ದು ನನಗೆ ಖುಷಿ ಆಯಿತು ಅನ್ನಲು ನಾನು ಯಾವಾಗ ಹೇಳಿದೆ ಒಪ್ಪಿ ತಗೊಳ್ತಿದ್ದೀನಿ ಅಂತ ಕೇಳಿದ ವಿರಾಟ್. ನಿನಗೆ ಯಾಕೆ ಬೇಡ, ಸುಮ್ಮನೆ ತಗೋಬೇಕು ಅಷ್ಟೇ ಅನ್ನಲು ತಾತ ನನಗೆ ಇವಾಗ ಇರೋದೇ ಸಾಕು, ಮತ್ತೇನಕ್ಕೆ ಇದೆಲ್ಲ ಒಬ್ಬರಿಗೆ ಕೊಟ್ಟು ಇನ್ನೊಬ್ಬರಿಗೆ ಹಾಗೆ ಬಿಡೋದಾ? ಅದನ್ನು ಹಾಗೆ ಇಟ್ಟು ನಿನ್ನ ಮಕ್ಕಳು ಬಂದಾಗ ಅವರಿಗೆ ಹೆಸರಿಗೆ ಬರೆದು ಕೊಡು ಅಂದನು ನಗುತ್ತಾ. ಓಲ್ಡ್ ಮ್ಯಾನ್ ಅಂತ ಅವರ ತೋಳಿಗೆ ಹೊರಗಿದ ವಿರಾಟ್ ಮತ್ತಿನ್ನೇನು ಹೇಳಲಿ ನಾನು ಅಂದು ಚಿರುನ ಹತ್ತಿರಕ್ಕೆ ಕರೆಯಲು ಅವನು ಅವರ ಮತ್ತೊಂದು ಕಡೆ ತೋಳಿಗೆ ತಲೆ ಇಟ್ಟ. ಅಪ್ಪ ಆಯ್ತಾ ನಿಮ್ಮ ಮಾತಿಲ್ಲ ಅಂದ ಭೂಪತಿ. ಅವರಿಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ ಭೂಪತಿ, ನಾನು ಯಾವಾಗ ಸಾಯ್ತೀನೋ ಗೊತ್ತಿಲ್ಲ ಅನ್ನಲು ಎಲ್ಲರೂ ಗಾಬರಿಯಾದರು. ಅದಕ್ಕೆ ನಾನು ಸಾಯೋಕ್ಕೂ ಮುಂಚೆ ನನ್ನ ಮೊಮ್ಮಕ್ಕಳ ಮದುವೆ ನೋಡಬೇಕು ಅಂತ ಆಸೆ ಅನ್ನುತ್ತಿದ್ದಂತೆ ಎಲ್ಲರೂ ಶಾಕ್ ಆದರು. ಅಪ್ಪ ನಿಮಗೆ ಏನೂ ಆಗಲ್ಲ, ನೀವು ಆರಾಮಾಗಿ ಇರ್ತೀರ, ಇವಾಗ ಸಾಯೋ ಮಾತೇಕೆ? ಅಲ್ಲದೆ ಇಬ್ಬರಿಗೂ ಮದುವೆ ಮಾಡೋ ಅಂತ ಏಜ್ ಆಗಿಲ್ಲ, ಇನ್ನು ಸ್ವಲ್ಪ ದಿನ ಹೋಗಲಿ ಎಂದರು. ಹೌದು, ಇಷ್ಟು ಬೇಗ ಮದುವೆನಾ ಮಾವ? ಅವನು ಇನ್ನೂ ಚಿಕ್ಕವನು, ಇವಾಗಲೇ ಅದೆಲ್ಲ ಬೇಡ ಅಂದರು ಸಂಧ್ಯಾ. ಅವನು ಚಿಕ್ಕವನೇ, ಆದರೆ ನಾನು ವಯಸ್ಸಾಗಿರೋ ಮುದುಕ. ಇರೋ ಇಬ್ಬರು ಮೊಮ್ಮಕ್ಕಳ ಮದುವೆ ನೋಡೋ ಅದೃಷ್ಟ ಇಲ್ವಾ ನನಗೆ? ಅಥವಾ ಅಂತ ಭಾಗ್ಯನ ಪಡೆದುಕೊಂಡು ಬಂದಿಲ್ವಾ? ಅಪ್ಪ ಚಿಕ್ಕ ವಯಸ್ಸಿಗೆ ಮದುವೆ, ಮಕ್ಕಳು, ಸಂಸಾರ, ಅದರ ಜವಾಬ್ದಾರಿ ಎಲ್ಲ ಅವರಿಗೆ ಯಾಕೆ? ಇನ್ನು ಸ್ವಲ್ಪ ದಿನ ಆರಾಮಾಗಿ ಇರಲಿ ಬಿಡಿ, ಮುಂದೆ ಅದೆಲ್ಲ ಇದ್ದಿದ್ದೆ. ನಿಂದು ಈ ವಯಸ್ಸಿಗೆ ಮದುವೆ ಆಗಿತ್ತು ಅಲ್ವಾ ಅನ್ನಲು ಅವರು ಸುಜಾತರ ಮುಖ ನೋಡಿ ಸುಮ್ಮನಾದರು. ತಾತ ಸುಮ್ಮನೆ ಸಾಯ್ತೀನಿ ಅದು ಇದು ಅಂತ ಫಿಟ್ಟಿಂಗ್ ಇಡಬೇಡ, ನಾನು ಇವಾಗಲೇ ಮದುವೆ ಆಗಲ್ಲ ಅಂತ ವಿರಾಟ್ ಅರೆ ಮನಸ್ಸಿನಿಂದ. ಹೌದು, ನಾನು ಇಷ್ಟು ಬೇಗ ಮದುವೆ ಆಗಲ್ಲ ಅಂತ ಚಿರು. ಮತ್ತೇನು ಸಮಸ್ಯೆ ಆಗುತ್ತೋ ಅಂತ ಹೆದರಿ. ಯಾರೂ ನನ್ನ ಮಾತು ಕೇಳ್ತಿಲ್ಲ, ಏನಾದರೂ ಮಾಡ್ಕೊಳ್ಳಿ. ನಾನು ಒಳ್ಳೆ ದಾರಿಯಲ್ಲಿ ಇದ್ದು ಒಳ್ಳೆಯವನು ಅಂತ ಗುರುತಿಸಿಕೊಂಡಿದ್ದರೆ ನನ್ನ ಮಾತಿಗೆ ಬೆಲೆ ಕೊಡ್ತಿದ್ರೆ. ನಿಮ್ಮ ಹತ್ರ ಅಧಿಕಾರದಿಂದ ಹೇಳೋ ಯೋಗ್ಯತೆ ನಾನು ಕಳ್ಕೊಂಡಿದ್ದೀನಿ. ನಿಮ್ಮಿಷ್ಟ ಬಂದಾಗ ಮಾಡಿ ಅಂತ ನೋವಿನಿಂದ ಹೇಳಲು ಚಿರುಗೆ ಈ ವರ್ಷ ಮದುವೆ ಮಾಡಬೇಕು ಅಂತ ಇದ್ದೀನಿ. ಹುಡುಗಿ ನೋಡಿ ಸೆಟ್ ಆದರೆ ಮದುವೆ ಮಾಡ್ತೀನಿ, ನೀವು ನೊಂದ್ಕೊಬೇಡಿ ಅಂದರು ಸುಜಾತ. ಇನ್ನು ಹುಡುಗಿನ ಹುಡುಕಬೇಕಾ ಅಂದರು. ಅವನು ಯಾವುದೋ ಹುಡುಗಿನ ಇಷ್ಟಪಟ್ಟಿದ್ದೀನಿ ಅಂದಿದ್ದ, ಆದರೆ ಈ ವರ್ಷದೊಳಗೆ ಮದುವೆ ಮಾಡ್ತೀನಿ ಅನ್ನಲು ಭೂಪತಿ ವಿರಾಟ್ಗೂ ಹುಡುಗಿ ನೋಡಿ ಇಬ್ಬರಿಗೂ ಒಟ್ಟಿಗೆ ಮದುವೆ ಮಾಡಿಬಿಡೋ, ಚೆನ್ನಾಗಿರುತ್ತೆ. ಅಪ್ಪ ಅವನಿನ್ನೂ ಚಿಕ್ಕವನು ಅಂತ ರಾಗ ತೆಗೆಯಲು, ಮೊಮ್ಮಗನೇ, ನೀನು ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಹೇಳು, ಅಣ್ಣ ತಮ್ಮ ಇಬ್ಬರನ್ನು ಒಂದೇ ಸಲ ಮದುವೆ ಮಾಡಿಸೋಣ ಅನ್ನಲು ಅವನು ಸುಮ್ಮನಾದವನೇ. ಅಲೋ ಓಲ್ಡ್ ಮ್ಯಾನ್, ನೀನು ನನ್ನ ಮದುವೆ ಮಾಡಿ ಸಾಯಬೇಕು ಅಂತ ಡಿಸೈಡ್ ಮಾಡಿದ್ದೀಯಾ ಅಂದ. ನಿಮ್ಮಿಬ್ಬರ ಹೊಸ ಜೀವನವನ್ನು ಕಣ್ತುಂಬ ನೋಡಿ ಪ್ರಾಣ ಬಿಡ್ತೀನಿ ಅನ್ನಲು ಸರಿ, ಅದರ ಬಗ್ಗೆ ಮಾತಾಡೋಣ, ನೀವು ರೆಸ್ಟ್ ಮಾಡಿ ಅಂದರು ಭೂಪತಿ. ಮಾತು ಮರೆಸ್ತಿದ್ದೀಯಾ? ಪರವಾಗಿಲ್ಲ, ಯೋಚಿಸಿ ನಿರ್ಧಾರ ಮಾಡಿ. ನಾನು ಸಾಯೋದರ ಒಳಗೆ ಈ ಮನೆಯಲ್ಲಿ ಒಂದು ಶುಭ ಸಮಾರಂಭ ಆಗಲಿ ಅನ್ನೋದು ನನ್ನ ಆಸೆ ಅಂದಾಗ ಅವರ ರೂಮ್ನಿಂದ ಎಲ್ಲರೂ ಆಚೆ ಬಂದರು. ಸುಜಾತ, ಚಿರು ಮದುವೆ ಮಾಡೋ ವಿಷಯ ಮಾತಾಡಿದ್ದು ನಿಜಾನ ಇಲ್ಲ ಅಪ್ಪನ ಮುಂದೆ ಹಾಗೆ ಹೇಳಿದ್ಯಾ? ನಿಜಾನೇ, ಅವನು ಹುಡುಗಿ ಇಷ್ಟಪಡುತ್ತಿದ್ದೀನಿ ಅಂದಿದ್ದ. ಅವರ ಮನೆಯಲ್ಲಿ ಮಾತಾಡಿ ತಿಳಿಸ್ತೀನಿ ಅಂತಾನು ಹೇಳಿದ ಅಂದರು. ಚಿರು, ನೀನು ಇಷ್ಟಪಡುತ್ತಿರೋ ಹುಡುಗಿ ಮನೆಯವರು ಒಪ್ಪಿದ್ರೆ ನಾವು ಹೋಗಿ ಮುಂದೆ ಮಾತುಕತೆ ಮಾತನಾಡೋಣ ಅನ್ನಲು ಇಲ್ಲ, ನಾನು ಇನ್ನೂ ಅವ್ರ ಹತ್ರ ಮಾತಾಡಬೇಕು, ಆಮೇಲೆ ಎಲ್ಲ ತಿಳಿಸ್ತೀನಿ, ನನಗೆ ಸ್ವಲ್ಪ ಟೈಮ್ ಕೊಡಿ ಅಂದ ಚಿರು. ಸರಿನಪ್ಪ ಅಂದು ಅವರು ವಿರಾಟ್ ಕಡೆ ನೋಡಿದರು. ಅವನು ಏನೋ ಯೋಚನೆಯಲ್ಲಿದ್ದ. ಇವನ ಪ್ರೀತಿನ ಇವನ ಅಮ್ಮನು ಒಪ್ಪಿದ್ರೆ ಇಬ್ಬರದು ಒಟ್ಟಿಗೆ ಮದುವೆ ಮಾಡಬಹುದು, ನೋಡೋಣ ಅಂದುಕೊಂಡರು. ಇವರು ಏನಾದರೂ ಮಾಡೋ ಮುಂಚೆ ಭುವಿನ ಇಲ್ಲಿಗೆ ಕರೆಸಿಕೊಳ್ಳಬೇಕು ಅಂತ ಅಂದುಕೊಂಡರು ಸಂಧ್ಯಾ. ವಿರಾಟ್ ಮಾತ್ರ ಅವಳ ಬಗ್ಗೆ ಮನೆಯಲ್ಲಿ ಹೇಗೆ ಹೇಳುವುದು?
ಮಾಮ್ ಒಪ್ಪೋದಿಲ್ಲ ಅಂತ ಯೋಚಿಸುತ್ತಾ ಇದ್ದ. ಚಿರು, ಸುಜಾತ ಸಂಜೆಯವರೆಗೂ ಇದ್ದು ಅವರ ಮನೆಗೆ ನಡೆದರು. ಹೋಗುವಾಗ ಚಿರು ಅವನ ತಾತ ಕೊಟ್ಟಿದ್ದ ಆಸ್ತಿ ಪತ್ರವನ್ನು ಭೂಪತಿ ಅವರ ಕೈಗೆ ಇಟ್ಟು, ನಿಮ್ಮ ಹತ್ರ ಇರಲಿ, ಮುಂದೆ ಯಾವಾಗಲಾದರೂ ಇಸ್ಕೊಳ್ತೀನಿ ಅಂದು ಕೊಟ್ಟು ಹೋಗಿದ್ದ. ಅವರು ಹೋದ ಮೇಲೆ ರೂಮ್ ಸೇರಿದ ವಿರಾಟ್. ಇಬ್ಬನಿನ ಡ್ಯಾಡ್ ಒಪ್ಪಿದ್ದಾರೆ. ಇನ್ನು ಮಾಮಂತೂ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಅವರನ್ನು ಹೇಗಾದರೂ ಮಾಡಿ ಒಪ್ಪಿಸಿದ್ರೆ ಅಲ್ಲಿಗೆ ನನ್ನ ಮುದ್ದುಗೊಂಬೆ ಜೀವನ ಪೂರ್ತಿ ನನ್ನ ಜೊತೆ ಇರ್ತಾಳೆ ಅಂತ ಅಂದುಕೊಂಡ ವಿರಾಟ್ ಚಿರು ಮನೆಗೆ ಬಂದವನೇ ಕೀರ್ತಿ ಕಾರ್ತಿ ಮದುವೆಯಲ್ಲಿ ನಡೆದ ಪ್ರತಿಯೊಂದು ಹೇಳಿದ. ಇಂಚರ ತಾನು ಇಷ್ಟಪಟ್ಟ ಹುಡುಗಿ ತಂಗಿ ಅನ್ನೋದು ಹೇಳಲಿಲ್ಲ ಅಷ್ಟೆ. ವಿರಾಟ್ ಅವನ ಜೊತೆ ನಡೆದುಕೊಂಡಿದ್ದನ್ನು ಹೇಳಿದ. ಒಳ್ಳೆ ಹುಡುಗ ಅಂದರು ಸುಜಾತ. ಅಮ್ಮ, ನನಗೆ ಒಬ್ಬ ತಮ್ಮ ಸಿಕ್ಕಿದ್ದು ನಿಜವಾಗ್ಲೂ ಖುಷಿಯಾಗುತ್ತಿದೆ ಅಂದ ಮಗನ ಮಾತಿಗೆ. ನೀನು ಮದುವೆ ಬಗ್ಗೆ ಮಾತಾಡು ಅನ್ನಲು, ಅಮ್ಮ ಸ್ವಲ್ಪ ಟೈಮ್ ಕೊಡು, ನಾನು ಸ್ವಲ್ಪ ನನ್ನ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಬೇಕು. ಅಲ್ಲದೆ ನಾನು ಇವಾಗ ತುಂಬ ಕನ್ಫ್ಯೂಸ್ನಲ್ಲಿ ಇದ್ದೀನಿ ಅಂದ. ಸರಿ ಮಗನೇ, ನೀನು ಏನು ನಿರ್ಧಾರ ಮಾಡಿದ್ದರೂ ನನಗೆ ಒಪ್ಪಿಗೆನೆ. ಆದರೆ ಏನೇ ತೀರ್ಮಾನ ಮಾಡೋಕ್ಕೂ ಮುಂಚೆ ಎಲ್ಲ ಕಡೆಯಿಂದ ಯೋಚಿಸಿ ಲೆಕ್ಕ ಹಾಕಿ ನಿರ್ಧಾರ ಮಾಡು. ನಿನ್ನಿಂದ ಬೇರೆ ಯಾರಿಗೂ ನೋವಾಗಬಾರದು. ನಿನ್ನ ಜೀವನಕ್ಕೆ ಏನು ಬೇಕು ಅದನ್ನು ನೋಡಿ ಆರಿಸಿಕೊ, ತಿಳಿತಾ? ಅಮ್ಮ, ಕೇವಲ ನಿನ್ನ ಪ್ರೀತಿ ಒಂದು ಲೆಕ್ಕ ಹಾಕಬೇಡ. ಎಲ್ಲರ ಪರಿಸ್ಥಿತಿ ನೋಡಿ ತೀರ್ಮಾನ ಮಾಡು. ಜಾಸ್ತಿ ಗೊಂದಲ ಮಾಡ್ಕೊಬೇಡ ಅಂದರು. ಸರಿ ಅಮ್ಮ ಅಂದು ರೂಮ್ ಸೇರಿದ. ಇಬ್ಬನಿ ರೂಮ್ನಲ್ಲಿ ಕುಳಿತು ಇಂದು ನಡೆದಿದ್ದನ್ನು ಅವಳ ಡೈರಿಯಲ್ಲಿ ಬರೆದು ಮುಗಿಸಿದವಳೆ. ಇನ್ನು 4 ಪೇಜ್ ಅಷ್ಟೇ ಇರೋದು. ಇನ್ನೊಂದು ಹೊಸದು ತಗೋಬೇಕು ಅಂದುಕೊಂಡು ಅದನ್ನು ಮುಚ್ಚಿ ಡ್ರಾದಲ್ಲಿ ಇಟ್ಟವಳೆ. ಚಿರು, ವಿರಾಟ್ ಅಣ್ಣ ತಮ್ಮ. ನನಗೆ ಚಿರು ಅವರು ಪ್ರಪೋಸ್ ಮಾಡಿದ್ದು ವಿರಾಟ್ಗೆ ಹೇಳೋಣ ಅಂದ್ಕೊಂಡೆ. ಆದರೆ ಅವರ ಅಣ್ಣನೂ ನನ್ನ ಇಷ್ಟಪಡುತ್ತಿದ್ದರು ಅಂತ ಗೊತ್ತಾದರೆ ವಿರಾಟ್ ಬೇಜಾರು ಮಾಡಿಕೊಳ್ಳುತ್ತಾರೆ. ಏನು ಮಾಡಲಿ? ಹೇಳೋದಾ ಬೇಡವಾ ಅಂತ ಯೋಚಿಸಿದವಳೆ. ಹೇಳ್ತೀನಿ, ಮುಂದೆ ಯಾವಾಗಲಾದರೂ ಇದು ಗೊತ್ತಾಗಿ ಸಮಸ್ಯೆ ಆಗೋ ಬದಲು ನಾನು ಇವಾಗ ಹೇಳಿದರೆ ಅವರಿಗೆ ಸ್ವಲ್ಪ ಬೇಜಾರಾದರೂ ಏನು ಅಂದುಕೊಳ್ಳೋದಿಲ್ಲ. ಇವಾಗ ಹೇಳಲ್ಲ, ಬೇಡ, ನಾಳೆ ಹೇಳೋಣ, ಅವರನ್ನು ಡೈರೆಕ್ಟಾಗಿ ಮೀಟ್ ಮಾಡಿ ಹೇಳೋಣ ಅಂದುಕೊಂಡು ಕೆಳಗೆ ನಡೆದಳು. ಕೀರ್ತಿ ಜೊತೆ ಮಾತನಾಡುತ್ತಾ ರೂಮ್ನಲ್ಲಿ ಕುಳಿತಿದ್ದ ಕಾರ್ತಿ. ಇಬ್ಬರು ತಮ್ಮ ಪ್ರೀತಿ ಸಿಕ್ಕ ಖುಷಿಯಲ್ಲಿ ಇದ್ದರು. ಆಗಾಗ ಅವಳ ಕೆನ್ನೆ ಮೇಲೆ ತನ್ನ ತುಟಿಗಳಿಂದ ಚಿತ್ತಾರ ಮೂಡಿಸುತ್ತಾ ಅವಳೊಂದಿಗೆ ಮಾತನಾಡುತ್ತಾ ಇದ್ದವ ಇಂಚರ ಟಿವಿ ನೋಡುತ್ತಾ ಕುಳಿತಿದ್ದಳು. ಇಬ್ಬನಿ ಅವಳ ಬಳಿ ಹೋಗಿ, ಏನು ಪ್ರೋಗ್ರಾಮ್ ನೋಡ್ತಿದ್ದೀಯಾ ಅನ್ನಲು, ಯಾವ ಪ್ರೋಗ್ರಾಮ್ ನೋಡಲಿ, ಒಂದು ಒಳ್ಳೆಯದು ಬರ್ತಿಲ್ಲ, ಬೋರ್ ಆಗ್ತಿದೆ. ಕಿತ್ತಾಡೋಣ ಅಂದರೆ ಅವನು ಹೆಂಡತಿ ಜೊತೆ ರೂಮ್ ಸೇರಿದ. ಮಾತಾಡೋಣ ಅಂದರೆ ನೀನು ರೂಮ್ನಲ್ಲಿದ್ದೆ. ಅದಕ್ಕೆ ಗೋಬಿ ಥರ ಕೂತ್ಕೊಂಡು ಈ ಕಿತ್ತೋದ ಪ್ರೋಗ್ರಾಮ್ ನೋಡ್ತಿದ್ದೀನಿ ಅಂದವಳ ಮಾತಿಗೆ ನಕ್ಕಳು ಇಬ್ಬನಿ. ಸದಾನಂದ್ ಅವರು ಹೊಳ ಬರುತ್ತಾ, ಎಲ್ಲಿ ನಿಮ್ಮ ಅಮ್ಮ ಅಂದರು. ನಿಮ್ಮ ಹೆಂಡತಿ ಪಕ್ಕದ ದೇಶದವರ ಮೇಲೆ ಹೇಗೆ ಯುದ್ಧ ಮಾಡುವುದು ಅಂತ ಮೀಟಿಂಗ್ ಮಾಡ್ತಾ ಇದ್ದಾರೆ ಅನ್ನಲು, ತರ್ಲೆ, ಪಕ್ಕದ ಮನೆಯಲ್ಲಿ ಇದ್ದಾಳೆ ಅನಿಸುತ್ತೆ, ಕರಿ ಹೋಗು ಅನ್ನಲು ಅವಳು ಹೋಗಿ ಕರೆದು ಬಂದಳು. ಕಾರ್ತಿ ಅಂತ ಸದಾನಂದ್ ಅವರು ಕೂಗಲು, ಹಾ ಅಪ್ಪ ಅನ್ನುತ್ತಾ ಹೊರಗೆ ಬಂದ ಕಾರ್ತಿ ಕೆಳಗಿಳಿದು ಬಂದ. ಅವನಿಂದ ಕೀರ್ತಿನು ಬಂದು ಮೆಟ್ಟಿಲ ಮೇಲೆ ನಿಂತಿದ್ದಳು. ನಾಳೆ ಸಂಜೆಗೆ ಆರತಕ್ಷತೆ ಇಟ್ಟುಕೊಂಡಿದ್ದೀನಿ. ಹತ್ತಿರದವರಿಗೆ ಎಲ್ಲ ಹೇಳಿದ್ದೀನಿ. ನೀನು ನಿನ್ನ ಫ್ರೆಂಡ್ಸ್ಗೆ ಕೊಲೀಗ್ಸ್ಗೆ ಎಲ್ಲರಿಗೂ ಹೇಳು, ಆಯ್ತಾ? ಸರಿನಪ್ಪ. ಆಮೇಲೆ ಶಾಸ್ತ್ರಕ್ಕೆ ನಾಳೆ ಮುಹೂರ್ತ ಇರೋದು ಅಂದು ಮಕ್ಕಳ ಮುಂದೆ ಮಾತನಾಡಲು ಸಂಕೋಚ ಹಾಗೆ ಅಲ್ಲಿಗೆ ನಿಲ್ಲಿಸಿ ಸುಮ್ಮನಾದರು. ರಿಸೆಪ್ಷನ್ ಮುಗಿದ ಮೇಲೆ ಇನ್ನೂ ಯಾವ ಶಾಸ್ತ್ರ ಇರುತ್ತೆ ಅಂದಳು ಇಂಚರ. ಅವರ ಮಾತು ಅರ್ಥ ಆಗದೆ. ಇಂಚರ, ದೊಡ್ಡವರು ಮಾತಾಡುವಾಗ ಮಧ್ಯೆ ಮಾತಾಡಬೇಡ ಅಂತ ಎಷ್ಟು ಸಲ ಹೇಳಬೇಕು, ನಡಿ ಒಳಗೆ ಅಂದರು ಅವಳಮ್ಮ ಗದರುತ್ತಾ. ಅವರಿಗೆ ನಾಲಿಗೆ ಹೊರಗೆ ಹಾಕಿ ಅಡಗಿಸಿ ಮೇಲೆ ನಡೆದಳು ಇಂಚರ. ಅವಳಿಂದೆ ಇಬ್ಬನೀನು ಹೋದಳು. ಹೋಗುವಾಗ ಅಲ್ಲಿದ್ದ ಕೀರ್ತಿಗೆ ಕೈಯಿಂದ ತಿವಿದು ನಕ್ಕು ನಡೆದಳು. ತಗೋ ಅಂತ ಒಂದು ಚಿಕ್ಕ ಚೀಟಿಯನ್ನು ಹೆಂಡತಿ ಕೈಗಿಟ್ಟು ಹೊರಗೆ ನಡೆದರು ಸದಾನಂದ್. ನಾಳೆವರೆಗೂ ನಿನ್ನ ಹೆಂಡತಿಗೆ ಇಬ್ಬನಿ ಇಲ್ಲ ಇಂಚರ ರೂಮ್ನಲ್ಲಿ ಇರೋಕೆ ಹೇಳು ಅಂತ ಮುಜುಗರದಿಂದಲೇ ಹೇಳಿ ಅವರು ಅಡುಗೆ ಮನೆಗೆ ನಡೆದರು. ಕಾರ್ತಿ ಹಿಂತಿರುಗಿ ಕೀರ್ತಿಯನ್ನು ನೋಡುತ್ತಾ ಕಣ್ಣು ಹೊಡೆದು ನಗಲು ಅವಳು ನಾಚುತ್ತಾ ಮೇಲೆ ಹೋದಳು. ಈ ಅಮ್ಮನಿಗೆ ನನಗೆ ಬೈಲಿಲ್ಲ ಅಂದರೆ ತಿಂದಿದ್ದು ಕರಗೋದೇ ಇಲ್ಲ ಅಂತ ಗೊಣಗುತ್ತಾ ಟೆರೆಸ್ ಹತ್ತಿರ ಬಂದಳು ಇಂಚರ. ನೀನು ಮತ್ತೆ ಎಲ್ಲರ ಮುಂದೆ ಆಗ ಕೇಳೋದು? ನಾನೇನು ಕೇಳಿದೆ? ಮದುವೆ ಆಗಿದೆ, ರಿಸೆಪ್ಷನ್ ಆಗುತ್ತೆ, ಆಮೇಲೆ ಇನ್ನು ಯಾವ ಶಾಸ್ತ್ರ ಇದೆ ಅಂದೆ. ಅದು ತಪ್ಪ ಇಂಚರ? ಮದುವೆ ಆದಮೇಲೆ ಯಾವ ಶಾಸ್ತ್ರ ಅಂದರೆ ನೀನೇ ತಿಳ್ಕೊ, ಗೊತ್ತಾಗ್ತಿಲ್ಲ. ಫಸ್ಟ್ ನೈಟ್ ಬಗ್ಗೆ ಹೇಳಿದ್ದು. ಹೋ ಅದಾ ಅಂದಳು. ಅದೇ ಅಂದರೆ ನಾಳೆ ಅಣ್ಣನ ಚೆನ್ನಾಗಿ ಆಟ ಆಡಿಸಬಹುದು ಅಲ್ವಾ?
ಹ್ಞೂ, ಇಬ್ಬರನ್ನು ಸರಿಯಾಗಿ ಆಟ ಆಡಿಸಬಹುದು ಅಂದಾಗ ಓಕೆ ಡನ್ ಅಂತ ಅಂದುಕೊಂಡರು ಇಬ್ಬರು ನಗುತ್ತಾ. ರಾತ್ರಿ ಊಟ ಮಾಡಿ ಮುಗಿಸಿ ನಾಲ್ವರು ಟೆರೆಸ್ ಮೇಲೆ ಕುಳಿತು ಮಾತನಾಡಲು ಇಬ್ಬನಿ ಫೋನ್ ಬಡಿದುಕೊಳ್ಳುತ್ತಿತ್ತು. ವಿರಾಟ್ ಅವಳೊಂದಿಗೆ ಮಾತನಾಡಲು ಪದೇ ಪದೇ ಕಾಲ್ ಮಾಡಿದರು. ಅವಳು ಪಿಕ್ ಮಾಡಲಿಲ್ಲ. ಆಮೇಲೆ ಮಾತಾಡೋಣ ಅಂದ್ಕೊಂಡು ಸುಮ್ಮನಾದ. ಇವರು ಅಂದಿನ ದಿನದ ಮಾತು, ಹಳೆಯ ಕತೆಗಳನ್ನೆಲ್ಲ ಮಾತನಾಡುತ್ತಾ ನಗುತ್ತಾ ಕುಳಿತಿದ್ದರು. ಸ್ವಲ್ಪ ಹೊತ್ತು ಬಿಟ್ಟು ಮಲಗಲು ಬಂದಾಗ ಅವಳ ಫೋನ್ನಲ್ಲಿದ್ದ ಮಿಸ್ ಕಾಲ್ ನೋಡಿ ಅಯ್ಯೋ ಎಷ್ಟು ಸಲ ಫೋನ್ ಮಾಡಿದ್ದಾರೆ ಅಂತ ಅಂದುಕೊಂಡಳು. ಆದರೆ ತಿರುಗಿಸಿ ಮಾಡಲು ಕೀರ್ತಿ ಜೊತೆಗಿದ್ದ ಕಾರಣ ಮತ್ತೆ ಕಾಲ್ ಮಾಡದೆ ಮೆಸೇಜ್ ಮಾಡಿ ತಿಳಿಸಿದಳು. ಅವನೊಂದಿಗೆ ಮೆಸೇಜ್ ಮಾಡುತ್ತಾ ರಾತ್ರಿ ಸವೆಸಿದಳು ಇಬ್ಬನಿ. ಕೀರ್ತಿ ಆಗಲೇ ನಿದ್ದೆ ಮಾಡುತ್ತಿದ್ದಳು. ಇತ್ತ ಕಡೆ ರೂಮ್ಗೆ ಬಂದು ಚಿರುಗೆ ಕಾಲ್ ಮಾಡಿದಳು ಇಂಚರ. ಮಲಗಿದ್ದ. ಬಾ, ಅವಳ ಕಾಲ್ ಬಂದಿದ್ದು ನೋಡಿ ಮೊದಲಿನಂತೆ ಕಟ್ ಮಾಡದೆ ಪಿಕ್ ಮಾಡಿದ. ಹಲೋ ನನ್ನ ಮುದ್ದು ಬಂಗಾರ, ಏನು ಮಾಡ್ತಿದೆ? ಹಾಂ, ಡ್ಯಾನ್ಸ್ ಮಾಡ್ತಿದೆ. ಒಬ್ನೇನಾ? ಇಲ್ಲ, ನಿಮ್ಮ ಹಳೆ ವಂಶದವರು ಬಂದಿದ್ರು, ಅವರ ಜೊತೆಗೆ. ಹೇಳಿ ಅಂದರೆ ಅಮ್ಮ ತಾಯಿ ಚಿರು ಅಂತ ಕರಿ, ಈ ಅಂದರೆ ಬಂದರೆ ಎಲ್ಲ ಬೇಡ. ಓಕೆ ಹೇಳಿ, ಏನು ಮಾಡ್ತಿದ್ರಿ? ಇಷ್ಟೊತ್ತಿನಲ್ಲಿ ಏನು ಮಾಡ್ತಾರೆ? ಮಲ್ಕೊಂಡಿದ್ದೆ. ನಿಮಗೆ ನನ್ನ ನೆನಪೇ ಆಗಲ್ಲ ಅಲ್ವಾ? ಒಂದು ಫೋನ್ ಮಾಡಿ ಮಾತಾಡಲ್ಲ. ನಾನು ಮಾಡಿಲ್ಲ ಅಂದರು ನೀನು ಮಾಡ್ತೀಯ ಅಲ್ವಾ, ಅದಕ್ಕೆ ಮಾಡಲಿಲ್ಲ. ಹೇಳು, ಏನು ವಿಷಯ? ಸುಮ್ಮನೆ ಮಾಡಿದೆ ನಿನ್ನ ಜೊತೆ ಮಾತಾಡೋಕೆ. ಆಮೇಲೆ ನಿಮ್ಮ ಮತ್ತು ವಿರಾಟ್ ಬಗ್ಗೆ ಕೇಳಿ ಖುಷಿ ಆಯಿತು. ಓಕೆ, ನೀವು ಏನಾದರೂ ಮಾತಾಡಿ. ನನಗೆ ಮೊದಲು ಸಿಕ್ಕಾಗ ಎಷ್ಟು ಮಾತಾಡ್ತಿದ್ರಿ? ನಿಂಗೆ ನಾನು ಒಂದು ವಿಷಯ ಹೇಳಬೇಕು. ನಾಳೆ ಕೆಲಸಕ್ಕೆ ಬರ್ತೀಯ ಅಲ್ವಾ? ಏಯ್ ಇಲ್ಲ, ನಾನು ನಾಳೆ ಬರ್ತಿಲ್ಲ. ಅದೇನು ಇವಾಗಲೇ ಹೇಳು. ಅದೆಲ್ಲ ಫೋನಲ್ಲಿ ಮಾತಾಡಿದರೆ ಸರಿ ಇರಲ್ಲ. ನೀನು ಯಾವಾಗ ಬರ್ತೀಯ ಹೇಳು, ಆವಾಗಲೇ ಮಾತಾಡ್ತೀನಿ. ನಾಳೆ ರಿಸೆಪ್ಷನ್ ಇದೆ ಮನೆಯಲ್ಲಿ, ತುಂಬ ಕೆಲಸ ಇರುತ್ತೆ. ನಾನು ಬರಲ್ಲ, ನಾಡಿದ್ದು ಬರ್ತೀನಿ. ಮನೆಯಲ್ಲಿ ಕೆಲಸ ಇರುತ್ತೆ ಗೊತ್ತು, ಆದರೆ ನೀನು ಏನು ಮಾಡ್ತೀಯಾ? ಓಯ್ ಮೆಣಸಿನಕಾಯಿ, ನಾನು ಕೆಲಸ ಮಾಡಲಿಲ್ಲ ಅಂದರೆ ಅದೆಲ್ಲ ಅಲ್ಲೇ ಇದ್ದ ಜಾಗದಲ್ಲೇ ಇರುತ್ತೆ. ಯಾರೂ ಮಾಡಲ್ಲ ಗೊತ್ತಾ? ಈ ಮನೆ ಎನರ್ಜಿ ಬೂಸ್ಟರ್ ನಾನೇ ಗೊತ್ತಾ? ಗೊತ್ತಾಯಿತು ನಿಮ್ಮ ಕತೆ ಏನಂತ. ಆಮೇಲೆ ಇನ್ನೊಂದು ಹೇಳಬೇಕು. ಹೇಳು ಚಿನ್ನ, ಏನು? ಇನ್ಮೇಲೆ ಈ ಮೆಣಸಿನಕಾಯಿ ಅಂತ ಪದೇ ಪದೇ ಕರಿಬೇಡ. ನನಗೆ ಕೇಳಿ ಕೇಳಿನೇ ತಲೆ ಕೆಟ್ಟು ಹೋಗೋ ಥರ ಆಗಿದೆ. ನೀನು ಎಷ್ಟು ಬಾಯಿ ಬಡ್ಕೊಂಡ್ರು ನಾನು ಹಾಗೆ ಕರೆಯೋದು. ಇಂಚರ, ಹೇಳಿ ಮೆಣಸಿನಕಾಯಿ. ನಾನು ಇನ್ಮೇಲೆ ಕುಳ್ಳಿ ಅಂತಲೇ ಕರಿತೀನಿ. ಏನಾದರೂ ಕರಿ, ಆದರೆ ಜೀವನ ಪೂರ್ತಿ ನನ್ನ ಜೊತೆನೇ ಇರು. ಸರಿ, ನಾನು ಮಲ್ಕೊಳ್ತೀನಿ. ಹಲೋ, ವೆಯ್ಟ್. ಏನು? ನಾಳೆ ಸಂಜೆ ರಿಸೆಪ್ಷನ್ಗೆ ಬನ್ನಿ, ಆಯಿತಾ? ಕೆಲಸ ಬೇಗ ಮುಗಿದ್ರೆ ಬರ್ತೀನಿ. ಬನ್ನಿ ಪ್ಲೀಸ್, ಮಿಸ್ ಮಾಡಬೇಡಿ. ಸರಿ, ನೋಡ್ತೀನಮ್ಮ. ಆಮೇಲೆ ಮತ್ತೆ? ಏನು? ಅದು ಹೇಳು ಬೇಗ. ನಾಳೆ ಅವ್ರದ್ದು ಫಸ್ಟ್ ನೈಟ್. ಅದಕ್ಕೆ ನಮ್ಮದು ಇಬ್ಬರದು ಯಾವಾಗ? ಏಯ್ ಸುಮ್ಮನೆ ಫೋನ್ ಇಟ್ಟು ಬಿತ್ಕೋ. ಏನೇನೋ ಮಾತಾಡ್ತಿದ್ಯಾ, ಬಾಯ್ ಅಂದು ಕಾಲ್ ಕಟ್ ಮಾಡಿದ ಚಿರು. ನಾಚಿಕೆ ನಮ್ಮ ಹುಡುಗನಿಗೆ ಅಂದು ಹಾಸಿಗೆ ಮೇಲೆ ಹುರುಳಿದಳು ಇಂಚರ. ಅವನ ಜೊತೆ ತನ್ನ ಜೀವನ ನೆನೆಯುತ್ತಾ ಇವಾಗ ತಪ್ಪಿಸ್ಕೊ, ಹೇಗಿದ್ರು ಮುಂದೆ ನನ್ನ ಕೈಗೆ ಸಿಗ್ತೀಯ ಅಂದು ಮಲಗಿದ್ದವಳ ಕಣ್ಣು ಮನಸ್ಸು ತುಂಬ ಅವನೇ ತುಂಬಿದ್ದ. ಭಾರಿ ಘಾಟಿ ಹುಡುಗಿ, ಏನೇನೋ ಮಾತಾಡ್ತಾಳೆ, ಆದರೂ ಸಿಕ್ಕಾಬಟ್ಟೆ ತರಲೆ. ಅಂದು ಇವತ್ತು ಅವಳ ಮನೆಯಲ್ಲಿ ನಡೆದ ವಿಷಯ, ಅವಳ ನೋಟ ನಗುವನ್ನು ನೆನೆದ. ಚೆನ್ನಾಗಿದ್ದಾಳೆ ತರಲೆ, ಇನ್ನೂ ಚಿಕ್ಕ ಮಕ್ಕಳ ಥರ ಹಾಡ್ತಾಳೆ ಚೈಲ್ಡ್ ಅಂದು ನಕ್ಕವ. ಅವನಿಗೆ ತಿಳಿಯದೆ ಅವಳ ಗುಂಗಲ್ಲಿ ಕರಗಿದ. ಅವನ ಮನಸ್ಸಲ್ಲಿ ಸ್ವಲ್ಪವೇ ಜಾಗ ಮಾಡಿಕೊಂಡಿದ್ದಳು ಇಂಚರ. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.